ಈಗ ಕ್ವಿಕ್ ಬಿಟ್ಸ್ ಶ್ರೀಭವ್ಯ ಅವರೊಂದಿಗೆ. ನಿಮ್ಮ ಹೆಸರು ತುಂಬ ವಿಶೇಷವಾಗಿದೆ, ಶ್ರೀಭವ್ಯ. ಈ ಹೆಸರನ್ನು ಇಟ್ಟಿದ್ಯಾರು? ಆಬ್ವಿಯಸ್ಲಿ ಅಪ್ಪ ಅಮ್ಮ. ಬಟ್ ಆಗಲೇ ಹೇಳ್ತಾ ಇದ್ರಿ ದಟ್ ನೀವು ಶ್ರೀಭವ್ಯ ಅನ್ನೋದನ್ನ ಮೇ ಬಿ ಇದು ಚೆನ್ನಾಗಿರುತ್ತೆ ಅನ್ಸುತ್ತೆ ಅಂತ ಏನೋ. ಹೌದು, ಏನಂದ್ರೆ ಭವ್ಯಶ್ರೀ ಅಂತ, ಭವ್ಯಶ್ರೀ, ವಿದ್ಯಾಶ್ರೀ, ಎಲ್ಲ ಶ್ರೀ 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 ತುಂಬ ಇದ್ದಾರೆ ಗುರು. ಅದಕ್ಕೆ ಭವ್ಯಶ್ರೀ ಅಂತಾನೆ ನನ್ನ ಹೆಸರು, ಅದನ್ನ ಉಲ್ಟಾ ಮಾಡ್ಕೊಂಡೆ. ಶ್ರೀ ಭವ್ಯ ಸೌಂಡಿಂಗ್ ಚೆನ್ನಾಗಿದೆ ಅಲ್ವಾ? ಸೂಪರ್ ಆಗಿದೆ, ಥ್ಯಾಂಕ್ ಯು. ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್? ಸ್ಟ್ರೆಂತ್ ಏನಪ್ಪ ಅಂತಂದರೆ ನನ್ನ ಕಾನ್ಫಿಡೆನ್ಸು. ನನ್ನ ಕಾನ್ಫಿಡೆನ್ಸಿಂದನೇ ನಾನು ಇಲ್ಲಿವರೆಗೂ ಬಂದಿರೋದು ಅಂತ ನಾನು ಹೇಳ್ಬೋದು. ಆ್ಯಂಡ್ ವೀಕ್ನೆಸ್ ಏನಂದರೆ, ನಾನು ತುಂಬ ಒಬ್ರನ್ನ ಯಾರನ್ನಾದರೂ ಹಚ್ಕೊಂಡ್ಬಿಟ್ರೆ ಅವರೇ ನನ್ನ ವೀಕ್ನೆಸ್ ಆಗಿಬಿಡ್ತಾರೆ. ಸೊ ನಾನು ತುಂಬ ಯಾರನ್ನೂ ಹಚ್ಕೊಳ್ಳಲ್ಲ, ಹತ್ರ ಬಿಟ್ಕೊಳ್ಳಲ್ಲ. ಬಿಟ್ಕೊಂಡ್ರೆ ಅಳ್ತಾ ಕೂತ್ಕೊತೀನಿ. ನಿಮಗೆ ಇಷ್ಟ ಆಗದೇ ಇರುವಂಥ ನಿಮ್ಮ ಗುಣ? ಇಷ್ಟ ಆಗದೆ ಇರೋವಂಥ ಗುಣ ಸಬ್ಕಾನ್ಷಿಯಸ್ ಮೈಂಡಿಗೆ ನಾನು ಹೇಳ್ತಾ ಇರ್ತೀನಿ, ಅದು ಕೇಳಿಸ್ಕೊಳ್ತಾ ಇರುತ್ತೆ. ಸೊ ನಾನು ಇಷ್ಟ ಆಗದಿರೋದು ಏನಿಲ್ಲ, ನನಗೆಲ್ಲ ಇಷ್ಟ. ನಾನು ಪಾಸಿಟಿವ್ ಸೋಲ್, ನಾನು ಎಲ್ಲ ನನ್ನಲ್ಲಿ ಏನಿದೆ ಎಲ್ಲ ಇಷ್ಟ. ಹಾಗೂ ಹೇಳಬೇಕು ಅಂದರೆ ನಾನು ತುಂಬ ನಿದ್ದೆ ಮಾಡ್ತೀನಿ. ಆ್ಯಂಡ್ ಶೂಟಿಂಗ್ ಇಲ್ಲದೆ ಇದ್ದರೆ ನನ್ನ ಮನೆಯಿಂದ ಆಚೆ ಕಾಲೇ ಇಡಲ್ಲ. ಏನು ಮಾಡ್ತಾ ಇರ್ತಾಳೆ ಶ್ರೀಭವ್ಯ ಅಂದರೆ ಮಲ್ಕೊಂಡಿರ್ತಾಳೆ. ಆ ಮಲ್ಗೋದು ನಿದ್ದೆ ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕು, ಅದು ಬಿಟ್ಟರೆ ಎಲ್ಲ ಇಷ್ಟ ನನಗೆ. ಓಕೆ, ನಿಮ್ಮ ಫೇವ್ರೆಟ್ ಔಟ್ಫಿಟ್? ಸಾರಿ. ಫಸ್ಟ್ ಸೆಲೆಬ್ರಿಟಿ ಕ್ರಶ್? ಡಿವೋರ್ಸ್. ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್? ಹೆಂಗಿರುತ್ತೆ ಅಂದರೆ, ಇವಾಗ ಎಲ್ಲರೂ ಹೋಗಿರ್ತೀವಿ, ಹಾಯ್ ಮ್ಯಾಮ್ ನಮಸ್ಕಾರ, ನಮಸ್ಕಾರ, ನೀವು ಯಾವ್ದ್ರಲ್ಲಿ ಮಾಡಿದ್ದೀರಾ ಹೇಳಿ ಅಂತಾರಲ್ಲ, ಇದು ಸ್ಟ್ರೇಂಜ್ ಅನ್ಸುತ್ತೆ. ಹೌದು, ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಅಂತೆಲ್ಲ ಹೇಳಿ ಬಿಲ್ಡಪ್ ಕೊಟ್ಟು ಕೊನೆಗೆ ಯಾವ್ದು ಮಾಡಿದ್ದೀರಾ ಹೇಳಿ ಅಂದಾಗ, ಹಂಗರು ಸ್ವಲ್ಪ ಸೈಡಿಗೆ ನಾನೇ ಹೇಳ್ತೀನಿ ಏನೇನು ಮಾಡಿದ್ದೀನಿ, ಎಲ್ಲರ ಮುಂದೆ ಕೇಳ ಅವಮಾನ ಮಾಡ್ಬಿಡಿ ಅಂತ. ಓಕೆ, ಶ್ರೀಭವ್ಯ ಅವರಿಗೆ ಅಡುಗೆ ಬರುತ್ತಾ? ಬಂದರೆ ಯಾವ ಅಡುಗೆ ಚೆನ್ನಾಗಿ ಮಾಡ್ತೀರಾ? ನಾನು ಮಾಡೋದೇ ಚಿಕನ್ ತುಂಬ ಚೆನ್ನಾಗಿ ಮಾಡ್ತೀನಿ. ನಿಮ್ಮ ಆಲ್ ಟೈಮ್ ಫೇವ್ರೇಟ್ ಹೀರೋಯಿನ್? ರಮ್ಯಾ ಮ್ಯಾಮ್. ವರನಟ ಡಾಕ್ಟರ್ ರಾಜ್ಕುಮಾರ್ ಸರ್ ನಿಮಗೆ ಇಷ್ಟ ಅಂತ ಹೇಳ್ಕೊಂಡಿದ್ರಿ. ಸೊ ಅವರ 3 ಸಿನಿಮಾಗಳ ಹೆಸರುಗಳನ್ನ ಹೇಳೋದಾದ್ರೆ? ಭಕ್ತ ಪ್ರಹ್ಲಾದ, ಹೊಸ ಬೆಳಕು, ಶಬ್ದವೇದಿ. ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್? ತುಂಬ ಪಾಸಿಟಿವ್ ಆಗಿರಬೇಕು, ಕಾನ್ಫಿಡೆಂಟ್ ಆಗಿರಬೇಕು, ಯಾರಿಗೂ ಕೇರ್ ಮಾಡಬಾರ್ದು ಗುರು. ಇರೋದೊಂದು ಲೈಫು, ನಿಂಗೆ ಏನು ಅನಿಸುತ್ತೆ ಅದನ್ನು ಮಾಡಬೇಕು. ಅದನ್ನು ನಾನು ಜಾಸ್ತಿ ನಂಬ್ತೀನಿ. ಸೀರಿಯಸ್ ಆಗಿ ಏನೂ ತೊಗೊಳ್ಳಲ್ಲ. ಐ ಜಸ್ಟ್ ಗೋ ವಿತ್ ಅ ಫ್ಲೋ. ಸೊ ಏನೇ ಬಂದರೂ ಕಾನ್ಫಿಡೆಂಟ್ ಆಗಿದ್ದರೆ ಯಾವನು ನಿಮ್ಮ ಮುಂದೆ ಬಂದು ನಿಲ್ಲಲ್ಲ ಅನ್ನೋದು ನನ್ನ ಒಪಿನಿಯನ್.